ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಾನಿವತ್ತು ಮಾಡ್ತಿರೋದು ಚಿಕನ್ ಸಾಂಬಾರನ್ನು. ಇದು ಮ್ಯಾಂಗ್ಳೂರಿಯನ್ ಸ್ಟೈಲ್ ಚಿಕನ್ ರೆಸಿಪಿ. ಸ್ಪೈಸಿ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ಇಷ್ಟ ಆದರೆ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನನಗೆ ಚಿಕನ್ ಅಂದರೆ ತುಂಬ ಇಷ್ಟ. ತುಂಬ ದಿವಸದ ನಂತರ ಇವತ್ತೊಂದು ಚಿಕನ್ ಸಾಂಬಾರು ಮಾಡುವ ಅಂತ ನಾನು ಬಂದಿದ್ದೇನೆ. ಹಾಗೆ ಯಾರು ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಲಾಗ್ ನೋಡ್ತಾ ಇದ್ದೀರಾ ನೋಡಿ, ನೀವೊಂದು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಗೈಸ್, ನಾನಿಲ್ಲಿ ಒಂದು ಫ್ಯಾನ್ಗೆ ಆಯಿಲನ್ನು ಅಪ್ಲೈ ಮಾಡ್ತಾ ಇದ್ದೇನೆ ನೋಡಿ. ನೆಕ್ಸ್ಟ್ ಬಂದು ಅದಕ್ಕೆ ನಾನು ಕಟ್ ಮಾಡಿರುವಂತಹ ನೀರುಳ್ಳಿ ಹಾಗೂ ಕಾಯಿಮೆಣಸನ್ನು ಫ್ರೈ ಮಾಡಿಕೊಂಡು ಎತ್ತಿಡ್ತಾ ಇದ್ದೇನೆ. ನಾನಿದನ್ನು ಇಲ್ಲಿ ಮೊದಲೇ ಫ್ರೈ ಮಾಡ್ತಾ ಇದ್ದೇನೆ. ಮತ್ತು ಚಿಕನ್ ಪದಾರ್ಥಕ್ಕೆ ಹಾಕುವಾಗ ಇನ್ನೂ ಕೂಡ ತುಂಬಾ ಟೇಸ್ಟಾಗಿ ಬರ್ತದೆ ಈ ಥರ ಮಾಡಿದರೆ. ಹಾಗಾಗಿ ನಮ್ಮ ಮನೆಯಲ್ಲಿ ಇವತ್ತು ಸ್ಪೆಷಲಾಗಿ ಚಿಕನ್ ಸಾಂಬಾರನ್ನು ನಾನೇ ಪ್ರಿಪೇರ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಬಂದು ಮಸಾಲೆ ಮಾಡಬೇಕಲ್ಲ. ಸೊ ಮಸಾಲೆ ಮಾಡೋದಕ್ಕೆ ನಾನಿಲ್ಲಿ ನೋಡಿ, ಒಂದು ಫ್ಯಾನಿಗೆ ಮತ್ತೆ ಇನ್ನೊಂದು ಸಲ ಆಯಿಲನ್ನು ಹಾಕಿ ಇಲ್ಲಿ ನಾನು ಕೆಂಪು ಮೆಣಸನ್ನು ಸ್ವಲ್ಪ ತಗೊಂಡಿದ್ದೇನೆ. ಒಂದು 10 ಕೆಂಪು ಮೆಣಸನ್ನು ತಗೊಂಡು ಫ್ರೈ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಬಂದು ತೆಂಗಿನಕಾಯಿ ತುರಿಯನ್ನು ಫ್ರೈ ಮಾಡ್ತಾ ಇದ್ದೇನೆ ನೋಡಿ. ಇಲ್ಲಿ ಒಂದು 10 ಕೆಂಪು ಮೆಣಸು ಮತ್ತು ಒಂದು ಹಾಫ್ ತೆಂಗಿನಕಾಯಿ ತುರಿ ಸಾಕು. ಇದೆರಡನ್ನು ಕೂಡ ಸೇರಿಸಿ ನಾನಿಲ್ಲಿ ಆಯಿಲಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ಆಯಿಲಲ್ಲಿ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಾವು ಸಾಂಬಾರನ್ನು ಮಾಡುವಾಗ. ನೆಕ್ಸ್ಟ್ ಇದಕ್ಕೆ ಬಂದು ನಾನು ಜೀರಿಗೆಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ ನೋಡಿ. ಸ್ವಲ್ಪ ಜೀರಿಗೆಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಇವಾಗ ಮಸಾಲನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೇನೆ. ನೋಡ್ಬೋದು ನೀವಿಲ್ಲಿ ನೋಡಿ, ನಾನು ಹಾಕಿರುವಂಥ ಎಲ್ಲ ಮಸಾಲೆಗಳು ಇದರೊಳಗಿದೆ. ಮತ್ತು ನಾನು ಕೊತ್ತಂಬರಿಯನ್ನು ಕೂಡ ಹಾಕಿದ್ದೇನೆ. ನೋಡ್ಬೋದು ನೀವು ಇದರಲ್ಲಿ ಕೊತ್ತಂಬರಿ ಮತ್ತು ಸ್ವಲ್ಪ ಹುಳಿಯನ್ನು ಕೂಡ ಸೇರಿಸ್ಕೊಳ್ಳಿ ನೀವು. ಮತ್ತು ಗರಂ ಮಸಾಲ ಕೂಡ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡಿದ್ದೇನೆ. ಆ್ಯಕ್ಚುಲಿ ಅದು ನೋಡಿ, ಅದು ಮಿಕ್ಸಿನ ಒಳಗಿದೆ ಎಲ್ಲ ನೋಡಿ, ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಪರಿಮಳ ಬರುತ್ತೆ. ನಾನು ಅಂದರೆ ಹುರಿದು ಮಾಡಿದ್ದಲ್ಲ, ಸೊ ಹಾಗಾಗಿ. ಮತ್ತೆ ಇದಕ್ಕೆ ಮಿಕ್ಸಿ ಜಾರ್ಗೆ 1 ಗ್ಲಾಸ್ ವಾಟರನ್ನು ನಾನು ಹಾಕ್ತಾಯಿದ್ದೇನೆ ನೋಡಿ. ಇಲ್ಲಿ ವಾಟರ್ ಹಾಕಿದ್ದೇನೆ 1 ಗ್ಲಾಸ್. ಇವಾಗ ಹುಡಿ ಮಾಡಬೇಕಲ್ಲ, ಸೊ ಅಂದರೆ ಸಾಂಬಾರು ಮಸಾಲವನ್ನು ಪ್ರಿಪೇರ್ ಮಾಡಬೇಕಲ್ಲ, ಸೊ ಹಾಗಾಗಿ ನೋಡಿ, ನೀವು ನೋಡ್ಬೋದು. ನೆಕ್ಸ್ಟ್ ಬಂದು ನಾನಿಲ್ಲಿ ನೋಡಿ ಮಸಾಲವನ್ನು ರೆಡಿ ಮಾಡ್ತಾ ಇದ್ದೇನೆ. ಮಿಕ್ಸಿಯ ಜಾರಲ್ಲಿ ಹಾಕಿ ನೋಡಿ ಗೈಸ್. ಮಸಾಲ ಈ ಥರ ರೆಡಿಯಾಗಿದೆ. ತುಂಬ ಅಂದರೆ ರೆಡ್ ಕಲರಾಗಿ ಬಂದಿದೆ, ಬಟ್ ಅದು ಮೊಬೈಲಲ್ಲಿ ಸ್ವಲ್ಪ ಎಲ್ಲೋ ಟೈಪಲ್ಲಿ ತೋರಿಸ್ತಾ ಇದೆ. ಅಂದರೆ ನಾವು ಖಾರ ತಿನ್ನೋದು, ಹಾಗಾಗಿ ಇದರಲ್ಲಿ ಮೆಣಸು ಕೂಡ ನಾನು 10 ಹಾಕಿದ್ದೇನೆ. ನೆಕ್ಸ್ಟ್ ನಾನು ಒಗ್ಗರಣೆ ಕೊಡಲಿಕ್ಕೆ ಕರಿಬೇವು, ಸಾಸಿವೆ, ಎಣ್ಣೆ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸಿ ಇಲ್ಲಿ ಒಗ್ಗರಣೆಯನ್ನು ಕೊಡ್ತಾ ಇದ್ದೇನೆ. ನೀವು ನೋಡಿ, ಚೆನ್ನಾಗಿ ಫ್ರೈ ಮಾಡಬೇಕು. ಸಾಸಿವೆ ಎಲ್ಲ ಹೊಡೆದೋಗಬೇಕು ಅಲ್ಲಿ ತನಕ ಸ್ವಲ್ಪ ಕೇರ್ಫುಲ್ಲಾಗಿ ಫ್ರೈ ಮಾಡಿ. ಈ ಥರ ಫ್ರೈ ಮಾಡುವಾಗ ಸಾಸಿವೆ ನಮ್ಮ ಮೈ ಮೇಲೆಲ್ಲ ಬರ್ತದೆ ಮತ್ತು ನಡ್ತದೆ, ಹಾಗಾಗಿ. ಮತ್ತು ನಾನಿಲ್ಲಿ ನೋಡಿ, ಮೊದಲೇ ನಾನು ಎತ್ತಿಕೊಂಡಿದ್ದೆ ಈರುಳ್ಳಿ ಮತ್ತು ಕಾಯಿಮೆಣಸನ್ನು ಮತ್ತು ನಾನಿಲ್ಲಿ ಫ್ರೈಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಒಂದು ಫ್ರೈಯಲ್ಲಿ ಇಟ್ಟಿದ್ದೇನೆ, ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಕಮ್ಮಿ ಉರಿಯಲ್ಲಿ ಇಟ್ಟಿದ್ದೇನೆ. ಇವಾಗ ಗ್ಯಾಸ್ ಜಾಸ್ತಿ ಒಮ್ಮೆ ಇಟ್ಟರೆ ಇದಾಗ್ತದೆ ಮತ್ತು ಅದಕ್ಕೆ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಉಂಟು. ಮತ್ತು ನಾನಿಲ್ಲಿ 1 kg ಚಿಕನನ್ನು ಯೂಸ್ ಮಾಡ್ತಾ ಇದ್ದೇನೆ. 1 kg ಚಿಕನ್ ಸಾಕು ನಮಗೆ, ಅಂದರೆ ನಮ್ಮ ಮನೆಯಲ್ಲಿ ಅಷ್ಟೊಂದು ಜನ ಇಲ್ಲ, ಹಾಗಾಗಿ ನಾನಿಲ್ಲಿ 1 kg ಚಿಕನನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಫಸ್ಟ್ ಚೆನ್ನಾಗಿ ಚಿಕನನ್ನು ತೊಳಿಬೇಕು ನೋಡಿ. ತೊಳೆದಾದಮೇಲೆ ನಾನಿವಾಗ ಫ್ರೈ ಮಾಡಿದೆ ನೋಡಿ, ಅದಕ್ಕೆ ಇದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಸೌಟಲ್ಲಿ ಆಚೆ ಈಚೆ ಮಾಡಬೇಕು ನೋಡಿ.
ಚಿಕನ್ ಸ್ವಲ್ಪ ಬೆಂದಬೇಕು. ಒಂದು ಚಿಕನ್ ಬೆಂದುವವರೆಗೆ ನಾವು ಸ್ವಲ್ಪ 1 ಗ್ಲಾಸಲ್ಲಿ ನೀರನ್ನು ಸೇರಿಸಿ ಮತ್ತೆ ಚಿಕನನ್ನು ಕುದಿಸಲಿಕ್ಕೆ ನಾವು ಇಲ್ಲಿ ಬಿಡಬೇಕು. ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಆ್ಯಡ್ ಮಾಡಬೇಕು. ನಿಮಗೆ ಎಷ್ಟು ಸಾಲ್ಟ್ ಬೇಕು ಅಷ್ಟನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಸಾಲ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ನೋಡಿ ಇಲ್ಲಿ. ಇವಾಗ ನಾನು ಮೊದಲೇ ರುಬ್ಬಿ ಪ್ರಿಪೇರ್ ಮಾಡಿದ್ದೇನಲ್ಲ ಮಸಾಲ, ಆ ಮಸಾಲವನ್ನು ಇಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಇದಕ್ಕೆ ಮಸಾಲವನ್ನು ಬೆರೆಸ್ತಾ ಇದ್ದೇನೆ, ನೀವಿಲ್ಲಿ ನೋಡ್ಬೋದು. ಮಸಾಲವನ್ನು ಬೆರೆಸಿ ಆದಮೇಲೆ ನಾನು ಇದಕ್ಕೆ ಮತ್ತೆ ಚಿಕನ್ ಮಸಾಲ ಹುಡಿ ಉಂಟು ನೋಡಿ, ಪ್ಯಾಕೆಟಲ್ಲಿ ನಮಗೆ ರೆಡಿಮೇಡಾಗಿ ಸಿಗ್ತದೆ. ಚಿಕನ್ ಮಸಾಲವನ್ನು ನಾನು ಮತ್ತೆ ಸೇರಿಸ್ತಾ ಇದ್ದೇನೆ, ಯಾಕೆಂದರೆ ಇದೊಂಥರ ಮತ್ತೆ ಕೂಡ ಟೇಸ್ಟ್ ಬರ್ತದೆ. ಆಮೇಲೆ ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ. ಜಾಸ್ತಿ ಹಾಕಿದರೆ ನಮಗೆ ತುಂಬ ಸ್ಪೈಸಿ ಆಗಿರ್ತದೆ, ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡಿ. ಮತ್ತು ನಾನು ಗರಂ ಮಸಾಲ ಪೌಡರನ್ನು ಕೂಡ ಸಾಂಬಾರಿಗೆ ಆ್ಯಡ್ ಮಾಡ್ಕೋತಾ ಇದ್ದೇನೆ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಾಂಬಾರು. ಫೈನಲಿ ನನ್ನ ಚಿಕನ್ ಸಾಂಬಾರ್ ರೆಡಿ ಆಯಿತು. ಇದೊಂದು ಮ್ಯಾಂಗ್ಳೂರಿಯನ್ ಸ್ಟೈಲ್ ಸ್ಪೆಷಲ್ ರೆಸಿಪಿ. ನಿಮಗೆ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡ್ಬೋದು. ಥ್ಯಾಂಕ್ ಯು.